ಈಗ ನಾ ಅದೀನಿ ವರ್ಲ್ಡ್ ಟ್ರೇಡ್ ಸೆಂಟರ್ ಬೆಂಗಳೂರು ನೋಡ್ರಿ ಅಷ್ಟು ದೊಡ್ಡದೈತೆ ಅಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವ್ಲಾಗ್ ನಾ ಊರಿಗೆ ಹೋಗಿದ್ದು ನೋಡಿರ್ಬೇಕು ನೀವು. ಸೊ ಈ ವ್ಲಾಗ್ ಒಳಗೆ ಬಂದೀನಿ ನಾ ಬೆಂಗಳೂರು ವಾಪಸ್. ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಅಂಗಡಿ ಒಳಗೆ ಭಾಳ ರಶ್ ಇತ್ತು. ಊರಿಗೆ ಹೋದ್ರೆ ನಂಗೆ ವೀಡಿಯೋಸ್ ಮಾಡೋಕ್ಕಾಗಂಗಿಲ್ಲ ಆ್ಯಕ್ಚುಲಿ, ಆದರೂ ಏನೋ ಮಾಡಿದ್ದೆ ಸ್ವಲ್ಪ. ಸೊ ಇವತ್ತು ಚಿಕ್ಕಬಳ್ಳಾಪುರ ಹೋಗ್ಬೇಕಂತ ಮಾಡೀವಿ. ಈಗ ರಾಜಾಜಿನಗರ ಒಳಗೆ ಸ್ವಲ್ಪ ಕೆಲಸ ಐತಿ ಓರಿಯನ್ ಮಾಲ್ ಕಡೆ. ಬರ್ರಿ ನನ್ನ ಜೊತೆ, ನಾ ಏನೇನು ಮಾಡಿರ್ತೇನೆ ಇವತ್ತು ತೋರಿಸ್ತೀನಿ. ಜಸ್ಟ್ ಈಗ ಫೋಟೋಶೂಟ್ ಮುಗಿಸಿನ, ನಾನು ಫೋಟೋಶೂಟ್ ಮಾಡಿದ್ದೆ ಈ ಔಟ್ಫಿಟ್ ಮೇಲೆ. ಸೊ ಈಗ ಆ ಫೋಟೋಸ್ ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊರಿ. ಈಗ ನಾ ಅದೀನಿ ವರ್ಲ್ಡ್ ಟ್ರೇಡ್ ಸೆಂಟರ್ ಬೆಂಗಳೂರು, ಇಲ್ಲೇ ಓರಿಯನ್ ಮಾಲ್ ಕಡೆ. ಅದರದ್ದು ಪಾರ್ಕಿಂಗ್ ಇದೆ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಕಡೆ ಒಂದು ಐಟಮ್ ಇಸ್ಕೊಳ್ಳೋದೈತಿ, ಅವ್ನು ಆಫೀಸಿಗೆ ಬಂದಾನ. ಸೊ ಇಲ್ಲಿ ಒಳಗೆ ಏನೇನೈತಿ ನೋಡೋಣ, ಅಲ್ಲಿ ಅಲೋ ಮಾಡಿದ್ರೆ ತೋರಿಸ್ತೀನಿ. ಆಮೇಲೆ ವಿಸಿಟರ್ ಪಾಸ್ ತೊಗೋಬೇಕನ್ನ ಆ ಥರ. ಸೊ ತೊಗೊಂಡು ಹೋಗೋಣ. ಗಾಯ್ಸ್ ಇಲ್ಲಿ ನೋಡ್ರಿ, ಯಾವುದೋ ಒಂದು ಮೇಬ್ಯಾಕ್ ನಿಂತೈತಿ ಮಸ್ತ್. ಈಗ ಲಿಫ್ಟ್ ಹತ್ತಿ ಫಸ್ಟ್ ಫ್ಲೋರ್ ಅಂದರೆ, ಒಬ್ಬರು ಥರ್ಡ್ ಫ್ಲೋರ್ ಅಂದರೆ ಎಲ್ಲ ಕಡೆ ಹೋದೆ. ಲಾಸ್ಟಿಗೆ ಗೊತ್ತಾಯ್ತು ಅದು 6th ಫ್ಲೋರ್, 6 ಫ್ಲೋರ್ ಬರೀ ಪಾರ್ಕಿಂಗ್ ಅಂತ, ಗಾಡಿ ಪಾರ್ಕಿಂಗ್. ಸೊ ಇಂಥವು 6 ಫ್ಲೋರ್ ಅದಾವೆ. ಇಲ್ಲಿಂದ ಎಂಟ್ರಿ ಅಂತ ಬರ್ರಿ. ನೋಡ್ರಿ ಅಷ್ಟು ದೊಡ್ಡದೈತೆ ಅಲ್ಲಿ. ಇದು ಓರಿಯನ್ ಮಾಲ್ ಆ ಸೈಡ್. ಸೊ ಇಲ್ಲೇ ತೆಳಗೆ ವೇಟ್ ಮಾಡಂತ ಹೇಳ್ಯಾರ. ಸೊ ಅದಕ್ಕೆ ಇಲ್ಲೇ ಆರಾಮ್ ಕುಂತೀನಿ. ಅವಂಗ ಫೋನ್ ಮಾಡಿದ್ದೆ ನಾ, ಇಲ್ಲೇ ತೆಳಗೆ ಬಾಲಿ ಅಂತಂದು. ಸೊ ಇಲ್ಲಿ ವಿಡಿಯೋ ಮಾಡೋಕೆ ಅಲ್ಲವಿಲ್ಲ ಅಂತ ಡೈರೆಕ್ಟ್ ಪಾರ್ಕಿಂಗ್ ಒಳಗೆ ಸಿಗ್ತೇನೆ. ಗಾಯ್ಸ್ ಇಲ್ಲಿಂದ ಎಷ್ಟು 69 ಕಿಲೋಮೀಟರ್ಸ್ ಐತಿ. ಕರೆಕ್ಟ್ 1 ತಾಸು 26 ನಿಮಿಷ ತೋರ್ಸಾತೈತಿ. ಓಕೆ, ವಿಲ್ ಸಿ, ನೋಡೋಣ ಎಷ್ಟು ಜಲ್ದಿ ಹೋಗ್ತೀನಿ ಅಂತ. ಊಟ ಮಾಡಿಲ್ಲ ಗಾಯ್ಸ್, ಊಟ ಮಾಡ್ಬೇಕು. 2, 3, 5 ಆಯ್ತು ಟೈಮ್. ಊಟ ಮಾಡಿ ಹೇರ್ ಸ್ಟೈಲ್ ಹಾಳಾಗ್ಬಾರ್ದಲ್ಲ, ಸೊ ಅದಕ್ಕೆ ಬಂಧನ ಕಟ್ಕೊಳತ್ತೇನ. ನಿಮಗೂ ಹೆಲ್ಮೆಟ್ ಹಾಕ್ಕೊಂಡ್ರೆ ಹೇರ್ ಸ್ಟೈಲ್ ಹಾಳಾಗಬಾರ್ದು ಅಂದ್ರೆ They tell me that I'm never gonna make it. They want me to do something. ಫುಲ್ ಹಸಿವಾಗಿತ್ತು. ಸೊ ಇಲ್ಲೇ ಒಂದು ರೋಡ್ ಒಳಗೆ ಒಂದು ವೆಜ್ ರೆಸ್ಟೋರೆಂಟ್ ಸಿಕ್ತು. ಸೊ ಊಟ ಮಸ್ತ್ ಟೇಸ್ಟಿ ಕಾಣಿಸತೈತಿ, ಹಂಗೆ ಟೇಸ್ಟಿನೂ ಇತ್ತು. ಮಸ್ತ್ ಊಟ ಮಾಡ್ಕೊಂಡು ಇಲ್ಲಿಂದ ಹೋಗೋಣ. ಟೈಮ್ 4:15 ಆಯ್ತು, ಲೇಟ್ ಆಕೈತೆ ಅನ್ಸುತ್ತೆ. ಜಲ್ದಿ ಹೋಗ್ಬೇಕೀಗ. ಗಾಯ್ಸ್ ಇದೇನೋ ವೆಂಕಟಗಿರಿ ಕೋಟೆ ಅಂತಂದು ಇಲ್ಲಿ ನಿಂತೇನಿ. ಮಸ್ತ್ ಗಾಳಿ, ಒಂಥರ ವೈಬ್ ಭಾರಿ ಐತಿ. ಇಲ್ಲೊಂದು ಪಕ್ಷಿ ನೋಡ್ರಿ, ಇದೊಂದು ಯಾವುದೋ ಬರ್ಡ್. ಅವಾಗಿಂದನೂ ಇಲ್ಲೇ ಹಾರಾತೈತೆ ಅದು ಗಾಳಿಗೆ. ಎಲ್ಲೂ ಮುಂದೆ ಹೋಗತ್ತಿಲ್ಲ, ಹಿಂದೆ ಹೋಗತ್ತಿಲ್ಲ, ಅಷ್ಟು ನಿಂತಲ್ಲೇ ನಿಂತೈತದ ಅವಾಗಿಂದ. ಇಷ್ಟೊಂದನ ಇಲ್ಲೇ ಇತ್ತದು, ಇಷ್ಟ ನಿಂತಿತ್ತ. ಬಟ್ ಈಗ ಆ ಕಡೆ ಹೋತ. ಮಸ್ತ್ ಎಂಜಾಯ್ ಮಾಡತೈತಿ. ಗಾಯ್ಸ್ ಈಗ ಡೈರೆಕ್ಟ್ ಚಿಕ್ಕಬಳ್ಳಾಪುರ ಹೋಗೋಣ. ಮತ್ತು ರಾತ್ರಿ ಆದಮೇಲೆ ಅಲ್ಲಿದೇನೋ ಟೈಮಿಂಗ್ಸ್ ಗೊತ್ತಿಲ್ಲ ನಂಗೆ. ಸೊ ಲೆಟ್ಸ್ ಗೋ.
ಗೈಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗೆಲ್ಲ ಫುಲ್ ಗುಡ್ಡ ಗಿಡ್ಡ ಐತಿಲ್ಲೇ ಅಂತಂದು. ಏನೋ ಹಿಂಗೆ ಫುಲ್ ಓಪನ್ ಸ್ಪೇಸ್ ಐತಿ, ಅದ್ರೊಳಗೆ ಹಿಂಗೆ ಸ್ಟ್ಯಾಚ್ಯೂ ಮಾಡ್ಯಾರ ಅಂತ ತಿಳ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೆ ಇದು ಒಂಥರ ಸ್ಮಾಲ್ ಹಿಲ್ ಸ್ಟೇಷನ್ ಗತೆ ಐತಿ. ಮಸ್ತ್ ಕೋಝಿ ಐತಿ. ನಿಮ್ಗೆ ಆರಾಮ್ ಸಾಯಂಕಾಲ ಹೋಗ್ರಿ, ನಿಮ್ಗೆ ಆರತಿನೂ ಸಿಗ್ತೈತಿ. ನಂದು ಆ್ಯಕ್ಚುಲಿ ಪ್ಲ್ಯಾನ್ ಬೆಳಗ್ಗೆ ಹೋಗ್ಬೇಕಂತಿತ್ತು, ಬೆಳಗ್ಗೆ ಹೋಗೋದಾಗಲಿಲ್ಲ. ಸೊ ನಾ ಈವ್ನಿಂಗ ಹೋಗ್ಬೇಕಂತಿತ್ತಲ್ಲೇ. ಒಂದು 5 o'clock ಅರೌಂಡ್ ಹೋಗ್ರಿ, ಆರಾಮ್ ಮಸ್ತ್ ಇರ್ತೈತಿ ವೆದರ್. ಮಧ್ಯಾಹ್ನ ಹೋದ್ರೆ ನಿಮ್ಗೆ ಅಷ್ಟು ಪೀಸ್ಫುಲ್ಲಾಗಿ ದರ್ಶನ ಅನ್ಸಲ್ಲ, ಯಾಕಂದ್ರೆ ಬಿಸಿಲು ಭಾಳ ಇರ್ತೈತಿ. ಸೊ ಈವ್ನಿಂಗ್ ಹೋಗ್ರಿ, ನಿಮಗೆ ನೈಟ್ ಅದು ಆರತಿನೂ ಸಿಗ್ತೈತಿ. ಅದೊಂದು ಆರತಿ ಮಾಡ್ತಾರೆ, ಅದು ಸಿಗ್ತೈತಿ ನಿಮ್ಗೆ. ಫೈನಲಿ ರೀಚ್. ಇಲ್ಲಿ ಟೆಂಪಲ್ ಏನೋ ಐತಿ, ಒಳಗೆ ಹೋಗ್ಬೇಕೀಗ. ಇಲ್ಲೊಂದೇನೋ ಮಸ್ತ್ ತ್ರಿಶೂಲ ಮಾಡ್ಯಾರ. ಗೈಸ್ ಇಲ್ಲಿ ಚಪ್ಪಲ್ ಬಿಟ್ಟು ಇಲ್ಲಿ ಈ ಬಾಕ್ಸ್ ಒಳಗೆ ಹಾಕಿದ್ರೆ ಅಲ್ಲೇನೋ ಒಳಗೆ ಬರ್ತಾವಂತವು. ಗೈಸ್ ಫೈನಲ್ ಗೈಸ್ ಅಲ್ಲಿ ಗುಡಿ ಐತಿ, ಆ ಕಡೆ ಒಂದು ನಾಗಪ್ಪನ ಗುಡಿ ಏನೋ ಐತಿ. ಅಲ್ಲಿ ವಿಡಿಯೋ ಮಾಡೋಕೆ ಅದು ಕೊಡಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ಒಳಗೆ ಎಂಟ್ರಿ. ಇಲ್ಲಿ ಫುಲ್ ದೊಡ್ಡ ಜಾಗ ಐತಿ, ಮಸ್ತ್ ಜಾಗ ಐತಿ. ಆಮೇಲೆ ಪರಮೇಶ್ವರ ನಿಮ್ಗೆ ಗೊತ್ತಿದ್ದಿದೆ ಎಲ್ಲ. ಗೈಸ್ ನೆಕ್ಸ್ಟ್ ಲೆವೆಲ್ ಕಾಣತೈತಿ. ಫಸ್ಟ್ ಟೈಮ್ ನಾ ಬಂದಿದ್ದಿಲ್ಲ, ಮೊದ್ಲೇಕ್ ಬಂದಿಲ್ಲ, ಫಸ್ಟ್ ಟೈಮ್ ನಾ ಬಂದಿದ್ದ. ನೆಕ್ಸ್ಟ್ ಲೆವೆಲ್ ಐತಿ, ಫುಲ್ ಮಸ್ತ್ ಗುಡ್ಡ ಅದಾವ ನೋಡ್ರಿ. ಫುಲ್ ಗುಡ್ಡ ಐತಿ, ಗುಡ್ಡದ ಸೆಂಟ್ರಿಗೆ ಮಸ್ತ್. ಇಲ್ಲಿ ಏನೋ ರೆಡಿ ಆಗತೈತಿ, ಅದೇನು ಗೊತ್ತಿಲ್ಲ. ಮೋಸ್ಟ್ಲಿ ಏನಾರ ಪ್ರಸಾದ ಇಲ್ಲ ಏನಾರ ಇರ್ಬೋದು. ಅದ ಲೈಟ್ಸ್ ಇಲ್ಲಿ ಲೈಟ್ಸ್ ಎಲ್ಲ ಅದಾವೆ. ಫೋಕಸ್ ಯಾಕಾಗತ್ತಿಲ್ಲ. ಇಲ್ಲೆಲ್ಲ ಲೈಟ್ಸ್ ಅದಾವೆ. ರಾತ್ರಿ ಲೈಟ್ಸ್ ಬಿಡ್ತಾರಲ್ಲ, ಮೋಸ್ಟ್ಲಿ ಅಲ್ಲಿಂದನೇ ಬರ್ತೈತೆ ಅನಿಸ್ತೈತೆ. ಒಂದು ದೊಡ್ಡ ಬಸವಣ್ಣನ ಮೂರ್ತಿ ಐತಿ, ನಂದಿ ಬಸವಣ್ಣ ಏನಂತೀರಿ, ಫುಲ್ ದೊಡ್ಡದೈತಿ ಇದು. ಆ್ಯಂಡ್ ಅದರ ಮುಂದೆ ಗೈಸ್ ಇಲ್ಲಿ ತೆಳಗೆ ಏನೋ ಹಿಂಗೆ ಭಜನದ ಏನೋ ಮಾಡ್ತಿರ್ತಾರಲ್ಲ, ಜ್ಞಾನ ಆಗತ್ತೆ ಹಂಗೆ. ಓಂ ನಮಃ ಶಿವಾಯ ಅಂತ ಏನೋ ಮಾಡತ್ತಾರ. ಅಲ್ಲಿ ಒಳಗೆ ಬಿಡ್ತಾರ ಇಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಹಿಂಗೆ ಕುಂತು ಏನೋ ಮಾಡತ್ತಾರ. ನೋಡೋಣ, ಒಳಗೆ ಬಿಟ್ಟರೆ ಹೋಗೋಣ ಗೈಸ್. ವಾ ಗೈಸ್, ನಾ ಕ್ಯಾಮ್ರಾನು ತೊಗೊಂಬಂದೀನಿ. ಒಂದೆರಡು ಮಸ್ತ್ ಫೋಟೋಸ್ ತೆಗಿಯೋಣ. ವಾಲ್ಪೇಪರ್ ಇಡಾಕೆ ಬಂದಿರ್ಬೇಕು, ಹಂಗೆ ತೆಗಿಯೋಣ ಮಸ್ತ್. ನೋಡ್ರಿ ಫ್ರೇಮ್ ಹೆಂಗೆ ಬರತೈತಿ. ಯಾರ್ಯಾರು ವಿಸಿಟ್ ಮಾಡಿಲ್ಲ, ನನಗತ್ತೆ ಯಾರು ಇನ್ನೂ ಬಂದಿಲ್ಲ, ಬಂದು ವಿಸಿಟ್ ಮಾಡಿರಿ. ಮಸ್ತ್ ಪೀಸ್ಫುಲ್ ಐತಿ ಜಾಗ. ಇವತ್ತು ಮಂಡೇ ಭಾಳ ರಶ್ ಇರೋದಿಲ್ಲ ಅಂತ ಬಂದೇನ. ಬಟ್ ಅದರ ಜನ ಕ್ರೌಡ್ ಐತಿ. ಸಾಯಂಕಾಲ ಆಗಿದ್ದಕ್ಕೆ ಏನಾರ ಐತೆ ಗೊತ್ತಿಲ್ಲ. ಗೈಸ್ ಇಲ್ಲಿ ಸಣ್ಣದ ಗೋಶ, ಇದೇನ ಗುಜರಾತಿಂದಂತ ನೋಡ್ರಿ, ಗುಜರಾತದ ಆಕಳ.
ಮಕ ನೋಡ್ರಿ ಇದ್ರದ್ದು ಹೆಂಗೈತಿ, ಒಂಥರ ಡಿಫ್ರೆಂಟ್ ಐತಿ. ಆ್ಯಂಡ್ ಇದು ಎಲ್ಲಿದೆ, ಇದು ಯಾವುದೋ ಸಹಿವಾಲ್. ಅಷ್ಟು ದೊಡ್ಡದು ಇವೆಲ್ಲ ಎಷ್ಟು ಕ್ಯೂಟ್ ಅದ ನೋಡಿ. ಇದು ಕೇರಳದಂತ, ಕೇರಳದ. ಆಮೇಲೆ ಎಲ್ಲ ಗುಜರಾತದ ಜಾಸ್ತಿ ಅದ. ಇಲ್ಲಿ ಕರ್ನಾಟಕದ ಐತಿ ನೋಡ್ರಿ, ನಮ್ಮ ಕರ್ನಾಟಕದ ಇವೆಲ್ಲ ಹಾಯಾಕ ಬರ್ತಾವ. ಇದು ಗುಜರಾತದ ಯಾವ್ದ ಕಾಂಕರಾಜ್ ಅಂತ, ಕಾಂಕೆರಾಜ್ ಎಷ್ಟು ದೊಡ್ಡದೈತಿ ನೋಡ್ರಿ. ಇವಾಗ ಬಂದಿತ್ತು ತುಂಬಾ ಚಂದ ಇದೆ. ಇಲ್ಲಿ ನೋಡ, ಇಲ್ಲಿ ದೊಡ್ಡ ಹಸುಗಳು ಇಟ್ಟಿದ್ದಾವೆ. ದೊಡ್ಡ ಹಸುಗಳು ನೋಡಿ, ಮಕ ನೋಡ್ರಿ ಅದು ಎಷ್ಟು ದೊಡ್ಡದೈತಿ. ಯಪ್ಪ, ಮೊಟ್ಟಕ್ಕೆ ಹೋದ್ರೆ ಜಿಗಿದ್ ಬಂದಿದ್ದೈತಿ ಮತ್ತೆ. ಗೈಸ್, ಅಲ್ಲಿ ಸ್ಟಾರ್ಟಿಂಗ್ ಶೂಸ್ ಬಿಟ್ಟು ಬಂದ್ರೆ ಅವ್ನು ಇಲ್ಲಿ ತೊಗೊಂಬಂದಿರ್ತಾರೆ. ಅವ್ರ ಹೆಂಗೆ ತೊಗೊಂಬರ್ತಾರೆ ಗೊತ್ತಿಲ್ಲ, ಬಟ್ ಇಲ್ಲೇ ನೋಡ್ಕೊಂಡು ಡೈರೆಕ್ಟ್ ಇಲ್ಲೇ ಬಂದ್ರೆ ಸಿಗ್ತಾವೆ. ಆ್ಯಂಡ್ ಶೂಸ್ ಹಾಕ್ಕೊಳಕ್ಕೆ ಇಲ್ಲೇ ಈ ಥರ ಕುಂದ್ರಾಕದಾವ, ಎಲ್ಲ ಮರದ್ದು. ಎಸ್, ಬಾಯ್ ಬಾಯ್ ಗೈಸ್. ರಾತ್ರಿ ಲೈಟ್ ಶೋ ಡೈಲಿ ಇರ್ತೈತೆ ಇಲ್ಲ ಗೊತ್ತಿಲ್ಲ, ಕೇಳ್ಬೇಕು ಯಾರಿಗಾರ. ಇಲ್ಲೊಂದು ಯಾವುದೋ ಮಲ್ಲಿಗೆ ಮಾತು ಅಂತ, ಹೋಗಿ ಕಾಫಿ ಗೀಫಿ ಕುಡಿಯುಂಬರ್ರಿ. ಅಲ್ಲಿ ಟೀ ತೊಗೊಂಡೈತೆ, ಬಟ್ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಸ್ವಲ್ಪ ದೂರಿಂದ ಮಾಡಿ ಕ್ಯಾಮ್ರಾಮನ್. 2 ಟೀ ಮೋಸ್ಟ್ಲಿ ಎಲ್ಲಿ ಟೀದೆಲ್ಲಿ ಕಾಣಿಸೋವಲ್ತು ಇಲ್ಲಿಂದ. ಮೋಸ್ಟ್ಲಿ ಈ ಕಡೆ ಗೈಸ್. ಏನೋ ಫಂಕ್ಷನ್ ಸ್ಟಾರ್ಟ್ ಅದು, ಬಟ್ ನಮ್ಗೆ ಈಗ ಟೈಮ್ ಇಲ್ಲ ಹೋಗ್ಬೇಕು. ಓಕೆ ಗೈಸ್, ಇಲ್ಲಿವರೆಗೆ ಯಾರ್ಯಾರು ವಿಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ.